ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಪವರ್ಫುಲ್ ಮ್ಯಾನ್ ಎಂದು ವ್ಯಂಗ್ಯವಾಡಿದ್ದು, ಯತೀಂದ್ರ ನಮ್ಮ ಹೈಕಮಾಂಡ್ ಎಂದು ಡಿಕೆ ಸಾಹೇಬ್ರೆ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಯತೀಂದ್ರ ಎಂದು 100ಕ್ಕೆ 100ರಷ್ಟು ಒಪ್ಪಿಕೊಳ್ಳುತ್ತೇನೆ, ಅವರು ವ್ಯಂಗ್ಯಭರಿತವಾಗಿ ಹೇಳಿದರು. ಯತೀಂದ್ರ ಅವರಿಗೆ ನೋಟಿಸ್ ಕೊಡಲು ಸಾಧ್ಯವಿಲ್ಲ, ಸಿಎಂ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಡಬಾರದು ಎಂಬ ಸೂಚನೆ ಇದ್ರು ಅವರು ಹೇಳಿಕೆ ನೀಡುತ್ತಿದ್ದಾರೆ. ಅವರು ಸುಪ್ರೀಂ ಅನ್ನೋದು ಸ್ಪಷ್ಟವಾಗ್ತಿದೆ ಎಂದು ಗಣಿಗ ರವಿಕುಮಾರ್ ಟೀಕಿಸಿದ್ದಾರೆ. ಹಾಗೂ 136 ಜನ ಆಟಗಾರರ ಡಿಕೆ ಪರ ಇದ್ದೇವೆ, ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿದೆ ಎಂದು ಅವರು ತಿಳಿಸಿದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದ್ರಲ್ಲಿ ಏನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ ಹೋಗೋದು, 4 ಜನ MLA ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ, ನಾನು 10 ದಿನ ನಾನು ದೇಶದಲ್ಲಿ ಇರ್ಲಿಲ್ಲ. ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳೋದಕ್ಕೆ ಅವರು ಆದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿವಿಯಲ್ಲಿ ಮಾತಾಡಿದ ತಕ್ಷಣ ಯಾರು ಚೇಂಜ್ ಆಗಲ್ಲ, ಟಿವಿಯಲ್ಲಿ ಮಾತಾಡೋದಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡಕ್ಕಾಗಲ್ಲ. ಅಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ, ಅವರು ನಮ್ಮ ಹೈಕಮಾಂಡ್, ಅವ್ರಿಗೆ ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ವಿ ಯಾವ ತರ ನಾನು ಹೇಳಕ್ಕಾಗತ್ತ? ಅಲ್ಲ, ಈಗ 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಕೊಡ್ತಾ ಇದೀವಿ ಅಂದ್ರೆ ಅವ್ರ ಹೈಕಮಾಂಡ್. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್. ಇಲ್ಲ, ನಮ್ಮ ಹೈಕಮಾಂಡ್ ಅವರು ಅಂತ ಹೇಳದ್ನಲ್ಲ. ನೀವು ನೋಡಿ ಹಿಂಗೆ ತಗ್ಲಾಕದ್ ನೀವು. ಇವ್ರು ನಮ್ಮ ಹೈಕಮಾಂಡ್ ಅಂದ್ರೆ ನೀವು ಕರೆಯೋರ್ಗಿಂತ ಜಾಸ್ತಿನಾ, ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದ್ರೆ ಅವ್ರು ನಮ್ಮ ಈಗ ಹೈಕಮಾಂಡ್ ಅವ್ರು ಮಾತಾಡ್ಬೇಡಿ ಅಂತ ಹೇಳಿದ್ರೆ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಕೊಡೋದು, ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗ್ ಕೊಡೋದು, ಹೈಕಮಾಂಡ್ ನಾವು ನೋಟಿಸ್ ಕೊಡಕ್ ಆಗಲ್ಲ. ಇರ್ಬಹುದು, ಅದ್ರಲ್ಲೇನು ಮಾತಿಲ್ಲ. ಈಗ ಮಾತಾಡ್ಬೇಡಿ ಅಂದಾಗ್ಲೂ ಮಾತಾಡ್ತಾ ಇದ್ದಾರೆ, ಪವರ್ಫುಲ್ ಮ್ಯಾನ್, ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗ್ಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗ್ಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.